ನಾವು ಸುದೀಪ್ ಅಣ್ಣನ ಅಭಿಮಾನಿಗಳು, ಅಪ್ಪಟ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಆದರೆ ನಾವು ಸ್ವಾಭಿಮಾನ ಅನ್ನೋದನ್ನ ಬಿಟ್ಕೊಡೋಕ್ಕೆ ನಾವು ತಯಾರಿಲ್ಲ. ಅವರು ಕ್ಷಮೆ ಕೇಳೋ ತನಕನೂ ನಾವು ಯಾವುದೇ ಕಾರಣಕ್ಕೂ ಸುದೀಪ್ ಅಣ್ಣವ್ರ ಮೂವಿ ಇನ್ನೂ ಯಾವುದೇ ಬಂದರೂ ಕೂಡ ನಾವು ಸೆಲೆಬ್ರೇಷನ್ ಮಾಡಲ್ಲ. ಫಿಲಮ್ ಹೇಗಿದೆ? ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದಾ? ಫ್ಯಾಮಿಲಿ ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಿ 100% ಫೈಟಿಂಗ್ ಹೇಗಿದೆ? ಫೈಟಿಂಗ್ ಆಸಮ್ ಸೂಪರ್ ಆಗಿದೆ. ಮ್ಯಾಕ್ಸಿಗೆ ಎದ್ಬಿಟ್ಟು ಅಂಡನ್ ಆಕ್ಟಿಂಗ್ ಸೂಪರ್ ಆಗಿದೆ. ಸುದೀಪ್ ಅಣ್ಣ ಇನ್ನು ಮುಂದೆ ನೋಡಬೇಕು ಅಂತ ತುಂಬಾನೇ ಖುಷಿ ಇದ್ದೀವಿ. ಇನ್ನು ಫೈಟಿಂಗ್ ಎಲ್ಲ ಸೂಪರ್ ಧೂಳು ಎಬ್ಬಿಶ್ ಆಗಿದೆ. ಕಿಚ್ಚ ಸುದೀಪ್ ಅಣ್ಣ ಜೈ ಕಿಚ್ಚ. ಸಕ್ಕತ್ತಾಗೈತೆ ಫಿಲಮ್ ಅಂತ. ಸಕ್ಕತ್ತಾಗಿದೆ. ಎಲ್ಲ ಬಂದು ನೋಡ್ಬೋದು. ಬಾಸ್ 100% ಪಕ್ಕ ಮ್ಯಾಕ್ಸಿಮಮ್ ಮಾಸ್. ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ಆರಾಮಾಗಿ ಬಂದು ನೋಡ್ಬೋದು. ಚೇರಲ್ಲಿ ಕೂತ್ಕೊಂಡ್ರೆ ಕಚ್ಕೊಂಡ್ರೆ ಮತ್ತೆ ಎದಳಲ್ಲ. ಪಕ್ಕಾ ಫೈಟಿಂಗ್ಸ್. ಸೂಪರ್ ಕಿಚ್ಚ ಅಣ್ಣ ಫ್ಯಾಮಿಲಿ ಸಮೇತ ನೋಡ್ಬೋದು. ಸೂಪರ್ ಬಾಸ್. ನಮ್ಮ ಕಿಚ್ಚ ಬಾಸ್ ಸಕ್ಕತ್ತಾಗಿತ್ತು ಫಿಲಮ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಲ್ಲ ಬಂದು ಸೂಪರ್ ಆಗಿದೆ, ಬಂದು ನೋಡ್ಬೋದು. ಫ್ಯಾಮಿಲಿ ಸೂಪರ್ ಅಭಿನಯ ಸೂಪರ್ ಇದೆ ಅಣ್ಣ. ಸೂಪರ್ ಇದೆ ಮೂವಿ. ಸೂಪರ್ ಅಣ್ಣ. ಸೂಪರ್ ಅಲ್ಟಿಮೇಟ್. ಕಂಪ್ಲೀಟ್ಲಿ ಆಕ್ಷನ್. ಸೂಪರ್ ಸೂಪರ್ ಮೂವಿ. ಸೂಪರ್ ಸೂಪರ್ ಸರ್. ಸೂಪರ್ ಆಕ್ಟಿಂಗ್ ಥಿಯೇಟರ್ ಬಂದು ನೋಡಿ. ಸೂಪರ್ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಹೆಂಗೆ ಆಕ್ಟ್ ಮಾಡಿದ್ದಾರೆ? ಚೆನ್ನಾಗಿದೆ. ಸೂಪರ್ ಆಗಿದೆ. ಫ್ಯಾಮಿಲಿ ಸರ್ ಎಲ್ಲ ಒಳ್ಳೆ ಮೂವಿ ಸರ್. ಹೇಗಿದೆ ಫಿಲಮ್? ಚೆನ್ನಾಗಿದೆ. ಕಿಚ್ಚ ಬಾಸ್ ಅಂತೂ ಚೆನ್ನಾಗಿದೆ ಅಣ್ಣ. ಮೂವಿ ಸಖತ್ತಾಗಿದೆ ಅಣ್ಣ. ಮೂವಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಸೂಪರ್ ಫ್ಯಾಮಿಲಿ ಪರ್ಸನ್ ಎಲ್ಲ ನೋಡ್ಬೋದು. ಹೆಂಗೆ ಆಕ್ಟ್ ಮಾಡಿದ್ದಾರೆ ಕಿಚ್ಚ ಸರ್? ಆಕ್ಟಿಂಗ್ ಸೂಪರ್. ಕಥೆ ಏನಿಲ್ಲ, ತುಂಬ ಸಸ್ಪೆನ್ಸ್ ಮಾಡಿದ್ದಾರೆ. ಸಖತ್ತಾಗಿ ಮಾಡಿದ್ದಾರೆ. ನೈಟ್ ಶೋ ನೈಟ್ ಮೂವಿ ಮಾಡಿದ್ರು. ಮೂವಿ ಮಾತ್ರ ನೋಡೋಕ್ಕೂ ಮತ್ತು ಭಯ ಪಡಿಸೋಕ್ಕೂ ಅಲ್ಟಿಮೇಟ್ ಮಾಡಿದ್ದಾರೆ. ಮಾತ್ರ ಏನು ಗೊತ್ತಾಗಲ್ಲ, ಅಷ್ಟು ಸಸ್ಪೆನ್ಸ್ ಇದೆ ಮೂವಿ. ಚೆನ್ನಾಗಿದೆ. ಸಖತ್ತಾಗಿದೆ ಮೂವಿ ಮಾತ್ರ. ಭಯಂಕರ ಫಿಲಮ್. ಸಖತ್ ಮೂವಿ. ಮಸ್ತ್ ಮೂವಿ. ಮಾಸ್ 100 days ಫಿಕ್ಸ್. 100 days. ಕಿಚ್ಚ ಬಾಸ್ ಗೆ ಸೂಪರ್. ಮ್ಯಾಕ್ಸಿಮಮ್ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆ. 2 ವರ್ಷ ಆದ್ಮೇಲೆ ಚೆನ್ನಾಗಿ ಬಂದವ್ರೆ. ಸಖತ್ತಾಗಿದೆ. ಸೂಪರ್ ಆಗಿ ತೋರಿಸಿದ್ದಾರೆ. ಮೂವಿ ಮಾತ್ರ ಸಕ್ಕತ್ತಾಗೈತೆ. ಸರ್ ಎಲ್ಲರೂ ಏನು ಇಷ್ಟ ಆಯ್ತು ಸರ್? ಯಾವ ಸೀನ್ ಇಷ್ಟ ಆಯ್ತು? ಎಲ್ಲ ಸೀನು ಸೂಪರ್ ಆಗಿ ತೋರಿಸಿದ್ದಾರೆ. ಒಂದು ನೈಟ್ ಸ್ಟೋರಿ ಸೂಪರ್ ಆಗಿ, ಒಳ್ಳೆ ಫೈಟು, ಒಳ್ಳೆ ಮ್ಯೂಸಿಕ್, ಒಳ್ಳೆ ಆಕ್ಟಿಂಗು. ಮಸ್ಟ್ ವಾಚ್ ಮೂವಿ. ಸೂಪರ್ ಆಗಿದೆ ನೋಡಿ. ಅತ್ಯಾಚಾರಿ ಒಳ್ಳೆ ಸುತ್ತಾಕ್ಬೇಕು. ಸೂಪರ್ ಪಿಕ್ಚರ್. ಸಕ್ಕತ್ತಾಗಿದೆ ಬ್ರೋ ಮೂವಿ. ಒಳ್ಳೆ ಡೈರೆಕ್ಷನ್, ಒಳ್ಳೆ ಆಕ್ಟಿಂಗ್. ಸೂಪರ್ ಕ್ಲಾಸಿ ಮೂವಿ. ಮ್ಯಾಕ್ಸು ಸೈಕೋ ಅದ್ಬಿಟ್ರೆ ಸರ್ ಆ್ಯಕ್ಚುಲಿ ನಾವು 3 ವರ್ಷದಿಂದ ಇದೇ ಥರ ಲಾಸ್ಟ್ ಮೂವಿ ಬಂದ್ಬಿಟ್ಟು ವಿಕ್ರಾಂತ್ ರೋಣದಲ್ಲೂ ಕೂಡ ನಾವು ಸೆಲೆಬ್ರೇಷನ್ ಮಾಡಿಲ್ಲ. ಈ ಮೂವಿಲೂ ಕೂಡ ಸೆಲೆಬ್ರೇಷನ್ ಮಾಡಿಲ್ಲ. ಕಾರಣ ಇಷ್ಟೇ, ನಾವು ಸುದೀಪ್ ಅಣ್ಣನ ಅಭಿಮಾನಿಗಳು, ಅಪ್ಪಟ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಆದರೆ ಸುದೀಪ್ ಅಣ್ಣನ ಜೊತೆಲಿರೋ ಒಬ್ಬರು ನಮ್ಮ ಊರಿನ ಬಗ್ಗೆ ಅವಹೇಳನಕಾರಿ ಮಾಹಿತಿ ನೀಡ್ತಾರೆ. ಅದು ಸುದೀಪ್ ಅಣ್ಣಂಗೆ ಗೊತ್ತಿಲ್ಲ. ಇದು ಸುದೀಪ್ ಅಣ್ಣಂಗೆ ತಲುಪಬೇಕು. ಎಷ್ಟೇ ಆದರೂ ನಾವು ಮೊದಲು ಹಾಸನದವರು, ಹಾಸನ ತಾಯಿ ಮಡ್ಲಲ್ಲಿ ಹುಟ್ಟಿರೋರು. ನಾವು ಸ್ವಾಭಿಮಾನ ಅನ್ನೋದನ್ನ ಬಿಟ್ಕೊಡೋಕ್ಕೆ ನಾವು ತಯಾರಿಲ್ಲ. ಅವರು ಕ್ಷಮೆ ಕೇಳೋ ತನಕನೂ ನಾವು ಯಾವುದೇ ಕಾರಣಕ್ಕೂ ಸುದೀಪ್ ಅಣ್ಣವ್ರ ಮೂವಿ ಇನ್ನೂ ಯಾವುದೇ ಬಂದರೂ ಕೂಡ ನಾವು ಸೆಲೆಬ್ರೇಷನ್ ಮಾಡಲ್ಲ. ದಯವಿಟ್ಟು ಅವರು ನಮ್ಮನ್ನು ಕ್ಷಮೆ ಕೇಳಬೇಕು. ಸುದೀಪ್ ಅಣ್ಣನ ಜೊತೆಯಲ್ಲಿರೋರು. ಆ್ಯಕ್ಚುಲಿ ಇದು ಸುದೀಪ್ ಅಣ್ಣಂಗೆ ಗೊತ್ತಿಲ್ಲ. ಈ ವಿಷಯ ಸುದೀಪ್ ಅಣ್ಣಂಗೆ ಮುಟ್ಟಬೇಕು ಅಂದರೆ ಅದು ನಿಮ್ಮ ಮೀಡಿಯಾದವ್ರ ಕೈಲಿಂದ ಮಾತ್ರ ಸಾಧ್ಯ. ಇಲ್ಲ, ಇದು ಏನಾಯಿತು ಅಂತಂದರೆ ನಮ್ಮ ಸಂಘದ ಬಗ್ಗೆ ನಿಮ್ಗಳಿಗೆ ಗೊತ್ತು. ನಮ್ಮ ಹಾಸನ ಸುದೀಪ್ ಸಂಘದ ಪರವಾಗಿ ಎಂತೆಂಥ ಸಾಮಾಜಿಕ ಹೋರಾಟಗಳು ಮಾಡಿದ್ದೀವಿ, ಯಾವ ರೀತಿ ಒಳ್ಳೆ ಕೆಲಸಗಳು ಮಾಡಿದ್ದೀವಿ. ನಿಮ್ಮ ಪೇಪರು ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಅದು ಹಾಗೆ ಹಚ್ಚುಳಿದಿದೆ. ಅಂಥ ಒಂದು ಸಂಘಟನೆ ಬಗ್ಗೆ ಸುದೀಪ್ ಅಣ್ಣವರ ಒಬ್ಬ ಪರ್ಸ್ನಲ್ ಅಸಿಸ್ಟೆಂಟು ತುಂಬ ನೀವು ಹಾಸನದವ್ರು ಹಂಗೆ ಹಿಂಗೆ ಅಂತ ಸ್ವಲ್ಪ ಕೆಟ್ಟದಾಗಿ ಮಾತಾಡಿದರು. ಅದು ನಮ್ಮ ಅಧ್ಯಕ್ಷರು ಸುದೀಪ್ ಅವ್ರಿಗೆ. ಆವತ್ತಿಂದ ನಾವು ಇವತ್ತವರೆಗೂ ಸುದೀಪ್ ಅಣ್ಣನ ಮನೆಗೂ ಹೋಗಿಲ್ಲ. ನಾವು ಯಾವುದೇ ಫಿಲಮಿಗೆ ಬ್ಯಾನರ್ಗಳು ಕಟ್ಟಿಲ್ಲ, ಒಂದು ಪಟಾಕಿನೂ ಹೊಡೆದಿಲ್ಲ, ಮುಂದೇನೂ ಹೊಡೆಯಲ್ಲ. ಅವರು ನಮ್ಮನ್ನು ಕ್ಷಮೆ ಕೇಳಬೇಕು ಅಷ್ಟೇ. ಮೂವಿಲೂ ಒಂದು 3-4 ಮೂವಿಲೂ ಆ್ಯಕ್ಟ್ ಮಾಡಿದ್ದಾರೆ. ಇದು ಸುದೀಪ್ ಅಣ್ಣಂಗೆ ತಲುಪಬೇಕಷ್ಟೇ. ಯಾಕಂದರೆ ಸುದೀಪ್ ಅಣ್ಣ ಯಾವುದೇ ಅಭಿಮಾನಿಗಳಿಗೂ ಭೇದ ಭಾವ ಮಾಡಿಲ್ಲ. ಸುದೀಪ್ ಅಣ್ಣ ನಮ್ಮನ್ನು ಕೂರಿಸ್ಕೊಂಡು ಅವ್ರ ಕೈಯಾರೆ ಊಟ ಬಡಿಸಿದ್ದಾರೆ. ಮನೇಲಿ ಕರ್ಕೊಂಡೋಗಿ ಅವ್ರ ಕೈಯಾರೆ ಕಾಫಿ ಇಟ್ಕೊಟ್ಟಿದ್ದಾರೆ. ನಾವೆಲ್ಲ ಅಷ್ಟು ನೀಟಾಗಿ ಹಾಸನದವರು ಅಂದರೆ ಒಂದು ತುಂಬ ಗೌರವ ಕೊಡ್ತಾರೆ. ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಇದು ಅಲ್ಲಿ ಅವ್ರ ಜೊತೆಲಿರೋರಿಗೆ ಕೆಲವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗಿ ನಮ್ಮ ಹಾಸನದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ನಾವೇನಂದರೆ ಮೊದಲೇ ಹಾಸನದವ್ರು ಕೇಳಬೇಕಾ? ಯಾವನಿಗೂ ಎದರಲ್ಲ, ಯಾವನಿಗೂ ಬಕೆಟ್ ಹಿಡಿಯೋಕ್ಕೆ ಬರಲ್ಲ. ನಾವು ಸ್ವಾಭಿಮಾನಿಗಳು. ಅವನು
ಕ್ಷಮೆ ಕೇಳೋ ಗಂಟನೂ ನಾವು ಯಾವತ್ತೂ ಸೆಲೆಬ್ರೇಷನ್ ಮಾಡಲ್ಲ. ನಮ್ಮ ಹಾಸನ ಜನತೆ ಕ್ಷಮೆ ಕೇಳಬೇಕು. ಅವರು ಒಂದು ವಿಡಿಯೋ ಮಾಡಬೇಕು ಸೆಟ್ ಅಟ್ಲೀಸ್ಟ್. ಬೇಡ ನಮ್ಮ ಅಧ್ಯಕ್ಷರಿದಾರಲ್ಲ ಯಾರು ಕೇಳಬೇಕು ಅಂತನಾ, ಇದು ಅವ್ರಿಗೆ ತಲುಪಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ವಿಶ್ವ ಅಂತ ಅಂದ್ಬಿಟ್ಟು ಸುದೀಪಣ್ಣನ ಜೊತೆ ಕೆಲವೊಂದು ಮೂವಿಲಿ ಕಾಮಿಡಿ ಪಾತ್ರನೂ ಮಾಡಿದ್ದಾರೆ. ತುಂಬ ಹೀನಾಯವಾಗಿ ನಡ್ಕೊಂಡಿದ್ದಾರೆ ನಮ್ಮ ಹಾಸನದವ್ರನ್ನ ಅಂತಂದರೆ ಅದು ಆ ಕಾರಣಕ್ಕೋಸ್ಕರನೇ ಸೆಲೆಬ್ರೇಷನ್ ಕ್ಯಾನ್ಸಲ್ ಆಗಿರೋದು. ಅಧ್ಯಕ್ಷರು ನೋಡಿ ಲಾಸ್ಟ್ ಮೂವಿಲೂ ಇಲ್ಲ, ಪೈಲ್ವಾನ್ ಫಿಲಮಲ್ಲೂ ಬಂದಿರಲಿಲ್ಲ, ಈ ಮೂವಿಗೂ ಬಂದಿಲ್ಲ. ಪೈಲ್ವಾನ್ ಮೂವಿಗೆ ನಾವು ಥಿಯೇಟ್ರಲ್ಲಿ ಮಾಡಿದ್ದು ಸೆಲೆಬ್ರೇಷನ್ಗೆ ಸುದೀಪಣ್ಣ ಸ್ವತಃ ಟ್ವೀಟ್ ಮಾಡಿದ್ದಾರೆ ಹಾಸನ ಕ್ರೌಡ್ ಬಗ್ಗೆ. ಆ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದಿದ್ದು. ನಮಗೆ ಏನು ಅಂತಂದರೆ ಹಾಸನಾಂಬ ದೇವಸ್ಥಾನದ ಜಾತ್ರೆ ಬಿಟ್ಟರೆ ನಮಗೆ ಇನ್ನೊಂದು ಜಾತ್ರೆ ಅಂತ ಬರೋದೇ ಸುದೀಪಣ್ಣನ ಮೂವಿ. ಅದನ್ನು ಸೆಲೆಬ್ರೇಷನ್ ಮಾಡ್ದಂಗೆ ಮಾಡಿರೋದು ಸುದೀಪಣ್ಣನ ಜೊತೆಯಲ್ಲಿರೋಂಥ ಒಬ್ಬ ಕೆಲಸದವರಾಗಿದ್ದಾರೋ ಅದು ಪರ್ಸ್ನಲ್ ಅಸಿಸ್ಟೆಂಟೋ ಗೊತ್ತಿಲ್ಲ, ವಿಶ್ವ ಅಂತ ಅಂದ್ಬಿಟ್ಟು. ದಯವಿಟ್ಟು ವಿಶ್ವ ಅವರೇ, ನೀವು ಹಾಸನ ಜನತೆನ ಸಾರಿ ಕೇಳಬೇಕು. ಅದನ್ನ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನೀವು ಆ ಕ್ಷಮೆ ಕೇಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಬೇರೆ ರೀತಿಗೂ ತಿರುಗುತ್ತೆ. ಆ್ಯಕ್ಚುಲಿ ಇವತ್ತು ಧರಣಿ ಕೂರಬೇಕು ಅಂತ ಇದ್ದಿದ್ದು, ಫಿಲಮ್ ರಿಲೀಸ್ ಆಗೋಕ್ಕೆ ಬಿಡಬಾರ್ದು ಅಂತ ಇದ್ದಿದ್ದು. ಅಧ್ಯಕ್ಷರು ಒಪ್ಪಿಗೆ ಕೊಡಲಿಲ್ಲ. ಆ ಕಾರಣಕ್ಕೋಸ್ಕರ ಸಿನಿಮಾ ನೋಡಿ ಫ್ಯಾನ್ ಶೋ ಫಸ್ಟ್ ಶೋ ನೋಡಿದ್ದೀವಿ. ದಯವಿಟ್ಟು ವಿಶ್ವ ಅವರೇ, ನಿಮ್ಮ ಕಡೆಯಿಂದ ಕ್ಷಮೆನ ನಾವು ಇದು ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ಕ್ಷಮೆ ಕೇಳಲೇಬೇಕು ಹಾಸನ ಜನತೆನ. ನಮ್ಮ ಊರನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ. ನಮಗೆ ನಮ್ಮ ಊರು ಮೊದಲು, ಆನಂತರ ಮಿಕ್ಕಿದ್ದು.